ಮರುಸಿಂಚನ 6ನೇ ತರಗತಿ ವಿಜ್ಞಾನ ಚಟುವಟಿಕೆ ಪುಸ್ತಕ ಚಟುವಟಿಕೆ ಹಾಳೆ 10ರಿಂದ ಚಟುವಟಿಕೆ ಹಾಳೆ 12ವರೆಗಿನ ಸಂಪೂರ್ಣ ಉತ್ತರಗಳು. ನಮ್ಮ ಸುತ್ತಲಿನ ಪ್ರಾಣಿಗಳು ಮತ್ತು ಪಕ್ಷಿಗಳು. ಚಟುವಟಿಕೆ 10ರಲ್ಲಿ ಪ್ರಾಣಿಗಳನ್ನು ಅವುಗಳ ಆವಾಸ ಸ್ಥಾನಗಳಿಗನುಗುಣವಾಗಿ ವರ್ಗೀಕರಿಸಿ. ಕೊಟ್ಟಿರುವಂಥ ಪ್ರಾಣಿಗಳಿಗೆ ಅವು ಯಾವ ಯಾವ ಸ್ಥಾನಗಳಲ್ಲಿ ಜೀವಿಸುತ್ತೆ, ಸೊ ಅದರ ಆಧಾರದ ಮೇಲೆ ನೀವು ಬರಿಬೇಕಾಗುತ್ತೆ. ಕಾಡಲ್ಲಿ ಸಿಂಹ, ಹುಲಿ ಮತ್ತು ಮಂಗ, ಮರಳುಗಾಡಲ್ಲಿ ಒಂಟೆ, ಸಮುದ್ರದಲ್ಲಿ ಆಕ್ಟೋಪಸ್, ಶಾರ್ಕ್, ಆಮೆ, ಹುಲ್ಲುಗಾವಲಲ್ಲಿ ಸಾರಂಗ ಹಾಗೂ ಜಿರಾಫೆ. ಸೊ ಈ ಥರ ನಾವೇನು ಮಾಡ್ತೀವಿ, ಆ್ಯನಿಮಲ್ಸ್ನ ಅವರ ಲಿವಿಂಗ್ ಹ್ಯಾಬಿಟೇಟ್ಸ್ ಮೇಲೆ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಚಟುವಟಿಕೆ 10B. ಈ ಒಂದು ಚಟುವಟಿಕೆಯಲ್ಲಿ ಹಾರುವ ಪ್ರಾಣಿಗಳ್ಯಾವುದು, ನೆಗೆಯುವ ಪ್ರಾಣಿಗಳ್ಯಾವುದು, ನಡೆಯುವ ಪ್ರಾಣಿಗಳ್ಯಾವುದು, ತೆವಳುವ ಪ್ರಾಣಿಗಳ್ಯಾವುದು ಹಾಗೂ ಬಾಲವನ್ನು ಹೊಂದಿರುವ ಪ್ರಾಣಿಗಳು ಯಾವುದು ಅಂತ ನಾವು ಈ ಒಂದು ಕಾಲಮಲ್ಲಿ ಫಿಲ್ ಮಾಡಿದ್ದೀವಿ. ಕಂಪ್ಲೀಟಾಗಿ ನೆಕ್ಸ್ಟ್ ಈ ಪೇಜಲ್ಲಿದೆ ನೋಡಿ, ಚಟುವಟಿಕೆ ಸಪ್ರೇಟಾಗಿ ಟೈಪ್ ಮಾಡೇ ಬರೆದಿದ್ದೀನಿ. ಹಾರುವ ಪ್ರಾಣಿಗಳು ಹದ್ದು ಮತ್ತು ಗಿಳಿ, ನೆಗೆಯುವ ಪ್ರಾಣಿ ಕಪ್ಪೆ ಮಂಗ, ನಡೆಯುವ ಪ್ರಾಣಿ ಆನೆ ಕುದುರೆ, ತೆವಳುವ ಪ್ರಾಣಿ ಹಾವು ಜಿಗಣೆ, ಕಾಲುಗಳನ್ನು ಹೊಂದಿರುವ ಪ್ರಾಣಿ ಹುಲಿ ಸಿಂಹ, ಬಾಲವನ್ನು ಹೊಂದಿರುವ ಪ್ರಾಣಿ ಮಂಗ ಹುಲಿ, ಮಾಂಸಾಹಾರಿ ಪ್ರಾಣಿಗಳು ಹುಲಿ ಸಿಂಹ ಚಿರತೆ, ಸಸ್ಯಾಹಾರಿ ಪ್ರಾಣಿಗಳು ಜಿಂಕೆ ಜಿರಾಫೆ ಸಾರಂಗ. ಸೊ ನೆಕ್ಸ್ಟ್ ಚಟುವಟಿಕೆ ಹಾಳೆ 11 ಸಾರಿಗೆ ಮತ್ತು ಸಂವಹನ ಸಾಧನಗಳು. ಸಾರಿಗೆ ಸಂಪರ್ಕಗಳು ಅಂದರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಸಾಗಿಸುವ ಪ್ರಕ್ರಿಯೆಗೆ ಸಾರಿಗೆ ಅಂತ ಕರೀತಾರೆ. ಸೊ ಇದು ವಿವಿಧ ರೀತಿಯ ಸಾರಿಗೆಗಳಿದ್ದು ಬಸ್, ಟ್ರೈನ್, ಹೆಲಿಕಾಪ್ಟರ್, ಕಾರ್, ಸ್ಕೂಟರ್, ಲಾರಿ, ಆಟೋ ರಿಕ್ಷಾ. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್ ಅನ್ಬೋದು. ಸೊ ನಾವಿಲ್ಲಿ ಭೂಮಾರ್ಗ ಅಂದರೆ ಭೂಮಿ ಮೇಲೆ ಅಂದರೆ ರೋಡ್ ಮೇಲೆ ಯಾವ್ಯಾವ ವೆಹಿಕಲ್ಸ್ಗಳು ಹೋಗುತ್ತೆ ಅಂತ. ಕಾರು, ಜೀಪ್, ಬೈಕ್. ಜಲಮಾರ್ಗದಲ್ಲಿ ಹೋಗುವ ವಾಹನಗಳು ದೋಣಿ, ಜಲಾಂತರ್ಗಾಮಿ ನೌಕೆ, ಬೋಟ್ ಮತ್ತು ಹಡಗು. ಇದು ನೀರಲ್ಲಿ ಹೋಗುವ ವೆಹಿಕಲ್ಸ್. ನೆಕ್ಸ್ಟ್ ವಾಯುಮಾರ್ಗದಲ್ಲಿ ವಿಮಾನ, ಹೆಲಿಕಾಪ್ಟರ್, ರಾಕೆಟ್ ಅಂದರೆ ಆಕಾಶದಲ್ಲಿ ಹೋಗುವಂಥ ವಾಹನಗಳು. ನೆಕ್ಸ್ಟ್ ಚಟುವಟಿಕೆ 11Bಯಲ್ಲಿ ನಾವು ಕೆಲವೊಂದು ಪ್ರಾಣಿಗಳನ್ನ ನಾವು ಕೆಲಸದ ಆಧಾರದ ಮೇಲೆ ಬಳಸ್ಕೋತೀವಿ. ಅಂದರೆ ಕತ್ತೆ, ಇದು ಬಟ್ಟೆಯನ್ನು ಹಾಗೂ ಸಾಮಾನುಗಳನ್ನು ಬೆನ್ನ ಮೇಲೆ ಹೊತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಧಿಸುತ್ತದೆ. ಅದು ಸಾಗಿಸುತ್ತದೆ ಅಂತ ಗಿ ಅಂತ ಮಾಡಿ ಸಾಗಿಸುತ್ತದೆ ಅಂತ ಅರ್ಥ, ಅಲ್ಲಿ ಸಾಧಿಸುತ್ತದೆ ಅಂತ ಇದೆ, ಸಾಗಿಸುತ್ತದೆ. ನೆಕ್ಸ್ಟ್ ಇಲ್ಲಿ ಒಂಟೆನೂ ಅಷ್ಟೇ ಮರಳುಗಾಡಿನಲ್ಲಿ ಜನರನ್ನು ಹಾಗೂ ಸಾಮಾನುಗಳನ್ನು ಸಾಗಿಸುತ್ತದೆ. ನೀರನ್ನು ಗಂಟಲಲ್ಲಿ ಅಲ್ಲಿ ಶೇಖರಣೆ ಮಾಡುತ್ತದೆ. ನೆಕ್ಸ್ಟ್ ಎತ್ತುಗಳು, ಇವುಗಳನ್ನು ಬಂಡಿಗೆ ಕಟ್ಟಿ ಸರಕು ಸಾಮಾನು ಸಾಗಿಸಲು ಬಳಸುತ್ತಾರೆ. ಎತ್ತುಗಳನ್ನ ಕೂಡ ನಾವು ಸರಕು ಸಾಮಾನುಗಳನ್ನ ಸಾಗಿಸಲು ಬಳಸುತ್ತೇವೆ. ಸೊ ಒಂಟೆನ ಮರಳುಗಾಡಿನಲ್ಲಿ ಉಪಯೋಗಿಸ್ತೇವೆ. ನೆಕ್ಸ್ಟ್ ಇಲ್ಲಿ ಕುದುರೆ ಮತ್ತು ಆನೆ ಬಗ್ಗೆ ಇದೆ. ಕುದುರೆ, ಇವುಗಳನ್ನು ಕುದುರೆ ಗಾಡಿಗೆ ಕಟ್ಟಿ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುತ್ತಾರೆ. ಆನೆ, ಇದು ಬಲಶಾಲಿಯಾದ ಪ್ರಾಣಿ ಹಾಗೂ ಭಾರವಾದ ವಸ್ತುಗಳನ್ನು ಎಳೆಯಲು ಉಪಯೋಗಿಸುತ್ತಾರೆ. ಈ ಒಂದು ಚಿತ್ರದಲ್ಲಿ ಕುದುರೆಯ ಒಂದು ಉಪಯೋಗ ಮತ್ತು ಆನೆಯ ಒಂದು ಉಪಯೋಗ ಕೂಡ ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ದೀರ್ಘ ದೂರದ ಪ್ರಯಾಣಿಗಳಿಗೆ ತುರ್ತು ಪರಿಸ್ಥಿತಿಗಳಲ್ಲಿ ಬಳಕೆಯಾಗುತ್ತಿರುವುದು ವಿಮಾನ. ಮತ್ತು ವಿಪತ್ತು ಸಂದರ್ಭದಲ್ಲಿ ನಮಗೇನಾದ್ರು ಕಷ್ಟ ಆದಾಗ, ಅಪಘಾತಕ್ಕೀಡಾದಾಗ ನಾವು ಆ್ಯಂಬುಲೆನ್ಸಿಂದ ಏನು ಮಾಡ್ತೀವಿ, ನಾವು ಹಾಸ್ಪಿಟ್ಲಿಗೆ ಪೇಷಂಟ್ನ ಕರ್ಕೊಂಡು ಹೋಗ್ತೀವಿ. ಸೊ ಈ ಥರ ಈ 2 ಕ್ವಶನ್ಸ್ಗೆ ಆನ್ಸರ್. ನೆಕ್ಸ್ಟ್ ಚಟುವಟಿಕೆ 11ರಲ್ಲಿ ಈ ಕೆಳಗಿನ ಸಂವಹನ ಸಾಧನಗಳು ಏಕೆ ಮುಖ್ಯವಾಗಿದೆ. ವಾರ್ತಾಪತ್ರಿಕೆ, ನ್ಯೂಸ್ ಪೇಪರ್, ಇವು ದಿನನಿತ್ಯ ನಡೆಯಲು ಘಟನೆಗಳನ್ನು ತಿಳಿಯಲು ಸಹಾಯಕವಾಗಿದೆ. ಮತ್ತು ಕಂಪ್ಯೂಟರಿಂದ ಇದು ನಮಗೆ ಬೇಕಾದ ಯಾವುದೇ ಮಾಹಿತಿಯನ್ನು ಅಂತರ್ಜಾಲ ಮುಖಾಂತರ ತಿಳಿಬಹುದು. ಕಂಪ್ಯೂಟರ್ನಿಂದ ನಮಗೆ ಇಂಟರ್ನೆಟ್ ಯೂಸ್ ಮಾಡ್ತೀವಿ, ಟೈಪಿಂಗ್, ವಿಡಿಯೋ ಕಾಲಿಂಗ್. ಸೊ ಎಲ್ಲ ಒಂದು ಚಟುವಟಿಕೆಗಳು ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಮೂಲಕ ನಡೆಯೋದು ಅಲ್ವಾ. ನೀವು ಯಾವುದೇ ಕ್ಷೇತ್ರದಲ್ಲಿ ನೋಡಿ, ಬ್ಯಾಂಕಿಂಗ್ ಫೀಲ್ಡಲ್ಲಾದರೂ, ಕಂಪ್ನಿಗಳಾಗಲಿ, ಸ್ಕೂಲ್ಗಳಾಗಲಿ, ಹಾಸ್ಪಿಟಲ್ಗಳಾಗಲಿ, ಬಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ಸ್, ಈ ಥರ ಟಿಕೆಟ್ನ ಬುಕ್ ಎಲ್ಲದೂ ಕೂಡ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ನ ನೀವು ಬೇಕಾದ್ರೆ ಬರಿಬೋದು. ನೆಕ್ಸ್ಟ್ ನೋಡಿ ರೇಡಿಯೋ ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾರೆ. ರೇಡಿಯೋದಿಂದ ಹಾಡು ಮತ್ತು ವಾರ್ತೆಗಳನ್ನು ಕೇಳಬಹುದು. ಈ ರೇಡಿಯೋ ಹಳೆ ಕಾಲದಲ್ಲಿ, ಈಗ ನಾವು ಫೋನಲ್ಲೆಲ್ಲ ನೋಡ್ತೀವಿ, ಸೊ ಆ ಒಂದು ಟೈಮಲ್ಲಿ ರೇಡಿಯೋಯಿಂದ ವಾರ್ತೆಗಳನ್ನ, ನ್ಯೂಸ್ಗಳನ್ನೆಲ್ಲ ಕೇಳ್ತಾ ಇದ್ರಂತೆ ಜನಗಳು. ನೆಕ್ಸ್ಟು ಟಿವಿಯಿಂದ ಮನೋರಂಜನೆಗಾಗಿ ಎಂಟರ್ಟೈನ್ಮೆಂಟ್ ಪರ್ಪಸ್, ಹಾಡು, ಸಿನಿಮಾ ಹಾಗೂ ವಾರ್ತೆಯನ್ನು ಕೇಳಬಹುದು ಮತ್ತು ನೋಡಬಹುದು. ವಾರ್ತೆ ಅಂದರೆ ನ್ಯೂಸ್ ಚಾನಲ್ಸ್ನ ನೋಡ್ಬೋದು. ಅಂದರೆ ಟಿವಿ ಮನೋರಂಜನೆಗಾಗಿ ಅಂದರೆ ನಮ್ಮ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ನಾವೇನು ಮಾಡ್ತೀವಿ, ಟಿವಿನ ನೋಡ್ತೀವಿ. ಟಿವಿಲಿ ನೀವು ಕಾರ್ಟೂನ್ಸ್ ಕೂಡ ನೋಡ್ಬೋದು, ಸೀರಿಯಲ್ಸ್ಗಳನ್ನ ನೋಡ್ಬೋದು. ಸೊ ಈ ಥರ ಟಿವಿ ನಿಮಗೆ ಯೂಸ್ ಆಗುತ್ತೆ. ನಿಮ್ಗೆ ಯಾವ ಥರ ಯೂಸ್ ಆಗುತ್ತೋ ಆ ಒಂದು
ಯೂಸ್ನೆಸ್ನ ನೀವು ಅಲ್ಲಿ ಬರೀರಿ, ಯೂಸಸ್ನ ಬರೀರಿ. ನೆಕ್ಸ್ಟ್ ನೋಡಿ ಮೊಬೈಲ್ ಫೋನ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇದರಿಂದ ದೂರದ ಊರಿನಲ್ಲಿರೋ ಜೊತೆ ನಾವು ಸಂವಹನ ಮಾಡಲು ಅಂದರೆ ಮಾತನಾಡಲು ಹಾಗೂ ದೂರದ ಮಾಹಿತಿಯನ್ನು ಇದರಲ್ಲಿ ತಿಳಿಯಬಹುದು. ರೈಲು ಪ್ರಯಾಣದ ಪ್ರಯೋಜನವೇನು? ರೈಲಿನಲ್ಲಿ ಪ್ರಯಾಣಿಸಿದರೆ ಏನೆಲ್ಲ ಪ್ರಯೋಜನ? ಪ್ರಯಾಣ ವೆಚ್ಚ ಕಡಿಮೆ, ಟಿಕೆಟ್ ಫೀಸ್ ಕಡಿಮೆ ಇರುತ್ತೆ. ರೈಲು ಪ್ರಯಾಣ ತುಂಬ ಸುರಕ್ಷಿತವಾಗಿರುತ್ತೆ ಮತ್ತು ಹಾಗೂ ಸಮಯದ ಉಳಿತಾಯ. ನಾವು ಬಸ್ಸಲ್ಲಿ ಹೋಗೋಕ್ಕಿಂತ ಟ್ರೈನಲ್ಲಿ ಹೋದರೆ ಏನಾಗುತ್ತೆ, ತುಂಬಾ ಬೇಗ ಟೈಮಲ್ಲಿ ನಾವು ರೀಚ್ ಆಗ್ತೀವಿ. ಹಾಗೂ ಪ್ರಯಾಣದ ಟಿಕೆಟ್ ಕೂಡ ಕಡಿಮೆ ಇರುತ್ತೆ. ರೈಲು ತುಂಬ ಸೇಫ್ ಆಗಿರುತ್ತೆ. ಸೊ ಇದು ಮೊಬೈಲ್ ಮತ್ತು ರೈಲ್ ಬಗ್ಗೆ ಈ ಒಂದು ಪೇಜಲ್ಲಿ ನಾನು ಇನ್ಫಾರ್ಮೇಷನ್ನ ಬರೆದಿದ್ದೀನಿ. ನೆಕ್ಸ್ಟ್ ನಿಮಗೆ ನೋಡಿ, ನಿಮ್ಮ ಮನೆಯ ಪ್ರಮುಖ ಸಂವಹನ ಸಾಧನಗಳನ್ನು ಪಟ್ಟಿ ಮಾಡಿರಿ, ಅದರ ಉಪಯೋಗವನ್ನು ಕೂಡ ತಿಳಿಸಿ ಅಂತಿದೆ. ಸೊ ಯಾವ ಒಂದು ಸಮೂಹ ಮಾಧ್ಯಮಗಳನ್ನ ನಿಮ್ಮ ಮನೇಲಿ ಯೂಸ್ ಮಾಡ್ತೀರಾ? ದಿನಪತ್ರಿಕೆ ಯೂಸ್ ಮಾಡ್ಬೋದು, ನೀವು ಕಂಪ್ಯೂಟರ್ ಯೂಸ್ ಮಾಡ್ತೀರಾ, ಮೊಬೈಲ್ನ ಯೂಸ್ ಮಾಡ್ತೀರಾ. ಅದೇ ಥರ ಈ ಒಂದು 3 ಥಿಂಗ್ಸ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಮನೋರಂಜನೆ, ಎಂಟರ್ಟೈನ್ಮೆಂಟ್ಗೋಸ್ಕರ ಯೂಸ್ ಮಾಡ್ತೀರಾ, ಪ್ರಚಲಿತ ಘಟನೆಗಳಿಗೋಸ್ಕರ ಯೂಸ್ ಮಾಡ್ತೀರಾ, ಹಾಗೂ ದೂರದ ವ್ಯಕ್ತಿಯೊಂದಿಗೆ ನೀವು ಮಾತನಾಡಲು ಕೂಡ ನೀವು ಯೂಸ್ ಮಾಡ್ತೀರಾ. ಮೊಬೈಲ್ನ ನೀವು ದೂರದ ವ್ಯಕ್ತಿಯೊಂದಿಗೆ ಮಾತಾಡೋಕ್ಕೆ ಯೂಸ್ ಮಾಡ್ತೀರಾ. ಕಂಪ್ಯೂಟರ್ನು ಕೂಡ ಅಷ್ಟೇ, ನೀವು ಬೇಕಾದ್ರೆ ವೀಡಿಯೋ ಕಾಲ್ಗೋಸ್ಕರ ದೂರದ ವ್ಯಕ್ತಿ ಜೊತೆ ಮಾತಾಡೋಕ್ಕೆ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ನೋಡಿ, ಚಟುವಟಿಕೆ ಹಾಳೆ 12, ಧ್ವನಿ ಮತ್ತು ಅಭಿಪ್ರಾಯ. ಸೊ ಇದು ಒಂದು ಬಾಲ ಕಾರ್ಮಿಕರ ಅವ್ರ ಬಗ್ಗೆ ಚರ್ಚಿಸಿದ್ದಾರೆ. ಅಂದರೆ ಕೆಲವು ಮಕ್ಕಳು ಶಾಲೆಗೆ ಹೋಗದೆ ಚಿಕ್ಕ ವಯಸ್ಸಿನಲ್ಲೇ ಕೆಲಸಕ್ಕೆ ಹೋಗೋದು, ಸೊ ಅವ್ರನ್ನ ಬಾಲ ಕಾರ್ಮಿಕರು ಅಂತಾರೆ. ಸೊ ಈ ಒಂದು ಮಗು ಸಾಮಾನು ತುಂಬಿದ ಗಾಡಿಯನ್ನು ಎಳೆಯುತ್ತಿದೆ. ಈ ಮಗು ಶಿಕ್ಷಣದಿಂದ ವಂಚಿತವಾಗಿದೆ. ಇದು ಕಾನೂನು ಪ್ರಕಾರ ಅಪರಾಧ. 14 ವರ್ಷದೊಳಗಿನ ಎಲ್ಲ ಮಕ್ಕಳು ಕೂಡ ಕಡ್ಡಾಯವಾಗಿ ಏನು ಮಾಡಬೇಕು, ಶಾಲೆಗೆ ಹೋಗಬೇಕು. ಆದರೆ ಈ ಮಗು ಏನು ಮಾಡ್ತಿದೆ, ಕೆಲಸವನ್ನು ಮಾಡಿದೆ. ಸೊ ಇದು ಕಾನೂನು ವಿರುದ್ಧ ಅಪರಾಧ ಅಂತ ಆ ಒಂದು ಪಿಕ್ಚರ್ ನಮಗೆ ಸೂಚಿಸುತ್ತೆ. ನೆಕ್ಸ್ಟ್ ನೋಡಿ, ಮಕ್ಕಳು ಬಡತನದಿಂದ ಶಾಲೆಯನ್ನು ಬಿಟ್ಟು ಗಾರೆ ಕೆಲಸದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆ ಒಂದು ಫಸ್ಟ್ ಪಿಕ್ಚರು. ನೆಕ್ಸ್ಟು ಮಕ್ಕಳು ಪಾತ್ರೆಯನ್ನು, ಅದರಲ್ಲಿ ಇನ್ನೊಂದು ಮಗು ಕಬ್ಬಿಣದ ಕೆಲಸ ಮಾಡುತ್ತಿದ್ದಾರೆ. ಶಾಲೆಯಿಂದ ವಂಚಿತರಾಗಿ ಬಡತನದಿಂದ ಕೆಲಸ ಮಾಡುತ್ತಿದ್ದಾರೆ. ಕೆಲವೊಂದು ಫ್ಯಾಮಿಲೀಸ್ಗಳಲ್ಲಿ ತುಂಬಾ ಕಷ್ಟ ಇರುತ್ತೆ. ಕೆಲವೊಂದು ಫ್ಯಾಮಿಲೀಸಲ್ಲಿ ತುಂಬಾ ಕಷ್ಟ ಇರುತ್ತೆ. ಸೊ ಅಂಥ ಸಿಚುವೇಷನಲ್ಲಿ ಏನಾಗುತ್ತೆ, ಅವ್ರ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಬೇರೆ ಕಡೆ ಎಜುಕೇಷನ್ಗೋಸ್ಕರ ಕಳ್ಸೋಕ್ಕಾಗಲ್ಲ. ಸೊ ಆ ಒಂದು ಟೈಮಲ್ಲಿ ಏನು ಮಾಡ್ತಾರೆ, ಆ ಮಕ್ಕಳೇ ಮನೆಗೋಸ್ಕರ ದುಡಿಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಒಂದು ಫೇಸ್ ಆದಾಗ ಮಕ್ಕಳು ಸ್ವತಃ ತಾವೇ ಕೆಲಸಕ್ಕೆ ಹೋಗಿ ಮನೆಯ ಜವಾಬ್ದಾರಿನ ಪಡ್ಕೋತಾರೆ. ಸೊ ಇದು ಕಾನೂನಿನಿಂದ ಇದೇನಾಗಿರೋದು ಅಪರಾಧ ಅಂತ ನಮಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟು, ಬಾಲ ಕಾರ್ಮಿಕ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಪರಿಹಾರ ಕ್ರಮಗಳನ್ನು. ಈ ಥರ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಡ್ತಾರಲ್ವ, ಸೊ ಇದರಿಂದ ಏನೇನು ಪರಿಣಾಮಗಳು, ಇದನ್ನು ನಿರ್ಮೂಲನೆ ಮಾಡಬೇಕು. ನಾವು ಯಾರು ಕೂಡ ಈ ಥರ ಕೆಲಸಗಳನ್ನ ಮಾಡಬಾರ್ದು. ಎಲ್ಲರೂ ಕೂಡ ಶಾಲೆಗೆ ಹೋಗಬೇಕು ಅಂದರೆ ಏನೆಲ್ಲ ಮಾಡ್ತೀವಿ ಅಂತ ಈ ಒಂದು ಸೆಂಟೆನ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. 14 ವರ್ಷದ ಮಕ್ಕಳು ಕೆಲಸವನ್ನು ಮಾಡಿ ಜೀವನ ನಡೆಸುತ್ತಿದ್ದಾರೆ, ಅದನ್ನು ಬಾಲಕಾರ್ಮಿಕ ಪದ್ಧತಿ ಎನ್ನುತ್ತಾರೆ. ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಬಾಲಕಾರ್ಮಿಕ ಪದ್ಧತಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ದೇಶದ ಪ್ರಗತಿಗೆ ಕಾರಣವಾಗಿದೆ. ಸೊ ಈ ಒಂದು ಸೆಂಟೆನ್ಸಿಂದ ಹೇಗೆ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ದಾರೆ ಅಂತ ಆ ಒಂದು ಕ್ವಶನ್ಗೆ ಇದು ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ನಿಮಗೆ ಸಿಗುವ ಎಲ್ಲ ವರ್ಕ್ಶೀಟ್ಗಳ ಆನ್ಸರ್ ಕೂಡ ಇದೇ ಒಂದು ಚಾನಲಲ್ಲಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ.